ಹಾಯ್ ಹಲೋ ಎವ್ರಿವನ್, ಇದು ಫ್ರೈಡೇ ಮಿನಿ ವ್ಲಾಗ್. ನಾನು ಬೆಳಗ್ಗೆ 1 ಗ್ಲಾಸ್ ಬಿಸಿ ನೀರಿಗೆ 3 to 4 ಟೇಬಲ್ ಸ್ಪೂನ್ ಆಫ್ ಲೆಮನ್ ವಾಟರ್ನ ಸೇರಿಸಿ ಕುಡಿತಾ ಇದ್ದೀನಿ. ಹಾಗೆ 20 ಮಿನಿಟ್ಸ್ ಆಫ್ ವಾಕಿಗೆ ಹೋಗಿದ್ದೀನಿ. ಹಾಗೆ ಬ್ರೇಕ್ಫಾಸ್ಟಿಗೆ ಫ್ರೂಟ್ ಸಲಾಡ್ ತೊಗೋತಾ ಇದ್ದೀನಿ. ಹಾಗೆ ಒಂದು ಡೇಟ್ಸ್, ಹಾಫ್ ಬನಾನಾ, ಹಾಫ್ ಆ್ಯಪಲ್ ಮತ್ತು ಪಪಾಯನ ತೊಗೋತಾ ಇದ್ದೀನಿ. ಜೊತೆಗೆ ಸಿನಮನ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಮಧ್ಯಾಹ್ನದ ಲಂಚಿಗೆ ಚಪಾತಿ ಮತ್ತು ಕೆಂಪು ದಂಟಿನ ಪಲ್ಯ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಗ ಚಪಾತಿಗೆ ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ. ಹಾಗೆ ಪಲ್ಯಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ಬಳಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಸೊಪ್ಪನ್ನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ, ಜೀರಿಗೆ, ಇಂಗು, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನ ಆ್ಯಡ್ ಮಾಡಿ ಅದಕ್ಕೆ ಉಪ್ಪು, ಅರಿಶಿನ, ಮೆಣಸು, ಜೀರಿಗೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿ 10 ನಿಮಿಷ ಆದಮೇಲೆ ತಟ್ಟೆ ತೆಗೆದು ನಂತರ ಐ ಫ್ಲೇಮಲ್ಲಿ 5 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನಾನು ನನ್ನ ಲಂಚಿಗೆ 2 ಚಪಾತಿ, ಪಲ್ಯ ಹಾಗೂ ದಾಲ್, 2 ಫ್ರೈ ಮಾಡಿರೋ ಮೊಟ್ಟೆ ಹಾಗೂ ಸೌತೆಕಾಯಿ, ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಸಲಾಡ್ ಆಗಿ ಬದಲಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಇದು ನನ್ನ ಇವತ್ತಿನ ಲಂಚ್ ಆಗಿತ್ತು.